ಜನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು ಪವರ್ ಅಪ್ ಸರ್? ಫಸ್ಟ್ ಟೈಮ್ ಪವರ್ ಅಪ್ ಸರ್. ನವೀನ್ ಸುರೇಶ್ ತುಮಕೂರು. ಹಾಯ್ ನಾನು ಇದೇ 2023ನಲ್ಲಿ 16th and 17th ಇದೇ ವೆನ್ಯೂನಲ್ಲಿ ಪವರ್ ಆಫ್ ಸೈಲೆನ್ಸ್ ಕಂಡಕ್ಟ್ ಮಾಡಿದ್ರು. ದಟ್ಸ್ ಸೆಷನ್ ರಿಯಲಿ ಚೇಂಜ್ ಇನ್ ಮೈ ಲೈಫ್ ಅಂತ ಹೇಳ್ಬೇಕು. ಜಸ್ಟು ಇಂಟ್ರೋವರ್ಟ್ ಪರ್ಸನ್ ಆಗಿ ನಾನು ಯಾರ ಜೊತೆ ಏನೋ ಇದು ಮಾಡ್ಕೊಳ್ದಲ್ಲ ನನ್ನ ಇದರ ಥಾಟ್ಸಲ್ಲಿ ನಾನು ಬ್ಲಾಕೇಜಸ್ ಆಗಿತ್ತು. ಸೊ ದಿಸ್ ಸೆಷನ್ ರಿಯಲಿ ಹೆಲ್ಪ್ಡ್ ಮೀ ಅ ಲಾಟ್ ಇನ್ ಡಿಸ್ಕವರಿಂಗ್ ಮೈ ಸೆಲ್ಫ್. ನಾನೇನು ಅನ್ನೋದು ನನಗೆ ಅರಿವಾಯಿತು. ಸೊ ಅಲ್ಲಿಂದ ನಾನು ಐ ಟು ಕೆ ಜರ್ನಿ ಟುವರ್ಡ್ಸ್ ಪ್ರೈಡ್ ಆಫ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಇತ್ತು. ಆಮೇಲೆ ಒನ್ ಆಫ್ ದ ಇನ್ವೆಸ್ಟರ್ ಆದ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಸರ್ ಮತ್ತು ಮೇಡಮ್ ಮತ್ತು ಕವಿತಾ ಮೇಡಮಿಂದ ಐ ಕುಡ್ ಏಬಲ್ ಟು ಲೀಡ್ ದ ತುಮಕೂರು BTH ಚಾಪ್ಟರ್. ಸೊ ದಿಸ್ ಇಸ್ ಮೈ ಗ್ರೋತ್ ಇನ್ ಥ್ಯಾಂಕ್ ಯು. ನನ್ನ ಹೆಸರು ಚಂದ್ರು. ನಾವು ಬೆಂಗಳೂರು ಪೇಂಡ್ಯದಲ್ಲಿ ಇರೋದು. ನಮ್ಮ ಬಿಸ್ನೆಸ್ ಡೈರಿ ಇಂಡಸ್ಟ್ರಿ. ನಾವು ಮಿಲ್ಕ್ನೆಲ್ಲ ಎತ್ಕೊಂಡು ಸಪ್ಲೈ ಮಾಡ್ತಿದ್ವಿ ಆಲ್ ಓವರ್ ಸೌತ್ ಇಂಡಿಯಾ. BTH ಬರೋಕ್ಕೆ ಬಂದು ನಾವು ಓನ್ಲಿ ಬಿಸ್ನೆಸ್ ಮಾತ್ರ ಮಾಡ್ತಾಯಿದ್ವಿ. BTH ಸೇರ್ಕೊಂಡ್ಮೇಲೆ ಹ್ಯಾಪಿ ಫ್ಯಾಮಿಲಿ, ಹೆಲ್ತಿ ಲೈಫು, ಆಟೋಮೇಟೆಡ್ ಬಿಸ್ನೆಸ್ಸು, ಇನ್ಕ್ರಿಮೆಂಟಲ್ ವೆಲ್ತ್, ಬಿಗ್ ವಿಷನ್ ಇಟ್ಕೊಂಡು ಅದರ ಕಡೆಗೆ ಕೆಲಸ ಮಾಡ್ತಾಯಿದ್ವಿ. ನನ್ನ ಹೆಸರು ಸೈಂದ್ರಜಿತ್ ಅಂತ. ನಾನು ದಾವಣಗೆರೆಯಿಂದ ಬಂದಿದ್ದೀನಿ. ನಾನು ಹ್ಯಾವ್ ಬಿನ್ ಟು IT ಸರ್ವಿಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಸರ್ವಿಸ್. BTH ಜಾಯ್ನ್ ಆಗಿ ನಮ್ಮದು 1 ವರ್ಷ ಆಯ್ತಿಲ್ಲ. ಸೊ ಸೇರಿದ ತಕ್ಷಣ ಕ್ಲಾಸಸ್ ಕೇಳೋಕ್ಕೆ ಶುರು ಮಾಡಿದ ತಕ್ಷಣ ತಲೆಯೆಲ್ಲ ಒಂಥರ ರಶ್ ಆದಂಗೆ ಆಗಿತ್ತು ನನಗೆ. ಸೋ ಮೆನಿ ಐಡಿಯಾಸ್ ಓಪನಿಂಗ್ ಅಪ್ ಯಾವುದು ಮಾಡೋಕ್ಕಾಗ್ತಿಲ್ಲ, ಯಾವುದು ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ. ಸರ್ ಹತ್ರನೂ ಫೋನ್ ಮಾಡಿ ಹೇಳಿದ್ದಾರೆ. ಅದು ಹಂಗೆ ಆಗುತ್ತೆ ಕೆಲವರಿಗೆ. ಯು ಫೋಕಸ್ ಆನ್ ಒನ್ ವರ್ಕ್ ಆ್ಯಂಡ್ ಡೂ ಒನ್ ಎಟ್ ಎ ಟೈಮ್. ಆಮೇಲೆ ರೆಗ್ಯುಲರು ಇರಲಿಲ್ಲ ಕ್ಲಾಸಸ್ಸಲ್ಲಿ. ಸೊ ಲೈಕ್ ಎಲ್ಲ ಆಮೇಲೆ ಮಾಡಿದ್ರಾಯಿತು. ಲೈಕ್ ಪ್ರೊಕ್ರಾಸ್ಟಿನೇಷನ್ ತುಂಬ ಕ್ಲಾಸಸ್ ಮಿಸ್ ಮಾಡಿದ್ದೀನಿ ಈ ವರ್ಷ. ಬಟ್ ನೌ ಐ ಆಮ್ ವೆರಿ ಸೀರಿಯಸ್. ಮತ್ತು ಅಷ್ಟೊತ್ತಿಗೆ LTM ನನಗಿದು ಅಪರು ಬಂತು. ಸೊ ಜಾಯಿಂಟ್ ಗೇಮಿಫಿಕೇಷನ್ ನನಗೆ ಹೆಲ್ಪ್ ಆಗಿದೆ. ಅಂದರೆ ನನಗೆ ಸೌತ್ ಇಂಡಿಯಾದಲ್ಲಿ ನನ್ನ ಇಂಜಿನಿಯರಿಂಗ್ ಬೆಸ್ಟ್ ಅವಾರ್ಡ್ ಬಂತು. ಇಟ್ ವಾಸ್ ಗಿವನ್ ಇನ್ ದುಬೈ. ನನ್ನ ಜೊತೆಗೆ ಅವನು ದುಬೈಗೆ ಅವ್ರಿಗೆ ಕೇಳಿದಾಗಲೂ ಅದನ್ನೇ ಹೇಳ್ದೆ, ಸರ್ ನೀವು ಕಂಟಿನ್ಯೂಸ್ ಆಗಿ ಮಾರ್ಚಿಂದ ಮೀಟಿಂಗ್ ತೊಗೊಂಡ್ರಲ್ಲ, ಅಲ್ಲಿ ನೀವು ಹೇಳಿದ ವಿಷಯ ನನಗೆ ಇದಾಗಿತ್ತು, ಅದನ್ನು ತೊಗೊಂಡು ನಾನು ಫೋಕಸ್ ಮಾಡಿದೆ. ಉದಯ್ ಜ್ಯುವೆಲ್ಲರ್ಸ್ ಇದೆ. ನಾನು 2ನೇ ಪವರ್ ಸರ್. ನಾನು ಜಾನಾಗಿ 2 ವರ್ಷ ಆಯಿತು. ಬಟ್ ನಾನು ಮುಂಚೆ BTH ಸೇರೋಕ್ಕಿಂತ ಮುಂಚೆ ಜ್ಯುವೆಲ್ಲರ್ ಶಾಪಿಗೆ ಬಂದು ಬಿಸ್ನೆಸ್ ಓನರ್ ಅಲ್ಲ, ಎಂಪ್ಲಾಯ್ ಆಗಿದ್ದೆ. ಬಟ್ ಬಿಸ್ನೆಸ್ ಓನರ್ ಆಗಿದ್ದೆ 2 ವರ್ಷದಿಂದ. ಬಟ್ ಇವಾಗ ಮುಂಚೆ ನಾನು ಒಬ್ಬನೇ ಮಾಡ್ತಾಯಿದ್ದೆ. ಇವಾಗ 5 ಜನ ಎಂಪ್ಲಾಯ್ಸ್ ಇರ್ತಾನೆ. ವೆರಿ ಗುಡ್. ಜೊತೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೂಡ ಇದೆ. ಮಲ್ಟಿಪಲ್ ಬಿಸ್ನೆಸ್ ಟ್ರಾನ್ಸ್ಫರ್ ಅಂದರೆ ನನಗೆ ಹೆಲ್ತ್ ತುಂಬ ಅಪ್ಸೆಟ್ ಆಗಿತ್ತು ಸರ್. ಹಾರ್ಟ್ ಅಟ್ಯಾಕ್ ಆಗಿತ್ತು. ಬಿಟ್ಟು ಮನೇಲಿದ್ದೆ ನಾನು. ಆಲ್ಮೋಸ್ಟ್ ಏನಾಗಿತ್ತು ಅಂದರೆ ಮೈಂಡ್ಸೆಟ್ಟು ಬೆಳಿಗ್ಗೆ ಹೇಳ್ತಿರಲಿಲ್ಲ. ಸರ್ದು MMM ಸೆಷನ್ ನಡೀತಾ ಇತ್ತು. ಸೊ ಬೆಳಿಗ್ಗೆ 5 ಗಂಟೆಗೆ ಹೇಳೋದ್ರಿಂದ ನೋಡೋಣ ಏನಾಗುತ್ತೆ, ಹೆಲ್ತು ಎಲ್ಲ ಮಲ್ಕೋಬೇಕಂತ ನಿಂತು ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಹಾರ್ಟಿಗೆ ಒಳ್ಳೆಯದು ಅಂದರೆ ಎಲ್ಲ ಹೇಳಿರ್ತಾರೆ ಡಾಕ್ಟ್ರು. ಬಟ್ ನೋಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಅವ್ರದ್ದು ಡೈಲಿ ಡಿಫ್ರೆಂಟ್ ಅಫರ್ಮೇಷನ್ ಮಾಡಿಕೊಡ್ತಾರೆ ಬೆಳಿಗ್ಗೆ. ಅವಾಗ MMM ನಡೀತಾ ಇತ್ತು ಬೆಳಿಗ್ಗೆ. ಸೊ ನಾನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದಾಗ ಏನಂದರೆ ಬೆಳಿಗ್ಗೆ 5 o'clock ಹೇಳ್ಬೇಕು, ಮೆಡಿಟೇಷನ್ ಮಾಡಬೇಕು. ಸೊ ಆ ಮೆಡಿಟೇಷನಲ್ಲಿ ಹೆಲ್ತ್ ಬಗ್ಗೆ ಹೇಳ್ಕೊಟ್ರು. ಅದೇನಾಗುತ್ತೆ ನನಗಂದರೆ ನಂದು ಆಲ್ಮೋಸ್ಟ್ ಅಂದರೆ ಬೈಪಾಸ್ ಸರ್ಜರಿಗೆ ಹೇಳ್ಬಿಟ್ಟಿದ್ರು ಡಾಕ್ಟ್ರು. ಸೊ ಡಾಕ್ಟ್ರು ಕೂಡ ಹೇಳಿದ್ರು ಯಾರು ಮೈಂಡ್ಸೆಟ್ಟು ಯಾರು ಮೆಡಿಟೇಷನ್ ಮಾಡಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ರು. ಕರೆಕ್ಟಾಗಿ ಸರ್ ಸಿಕ್ಕರು. ಸೊ ಇವ್ರ ಸ್ಪೀಚಲ್ಲಿ ಅದೇನು ಜಾತಿ ಇದೆ ಗೊತ್ತಿಲ್ಲ. ಸೊ ಮೆಡಿಟೇಷನ್ ಮಾಡಿದಾಗಿಂದ ಏನಾಯಿತು, ಒಳಗಡೆದು ಇದು ಬರುತ್ತೆ, ಅನ್ನೊಂದು ಡಾಕ್ಟರ್ಸ್ ಗೊತ್ತಿರುತ್ತೆ, EF ಗೊತ್ತಿರುತ್ತೆ. EF ಡೌನ್ ಆದರೆ ಫುಲ್ ಬಾಡಿ ಸ್ಟ್ರೆಂತೇ ಡೌನ್ ಇರುತ್ತೆ. ನೀವೇನು ನಾರ್ಮಲ್ ಇರ್ತೀರ, ನಾವು ಅರ್ಧ ಇರ್ತೀವಿ. ಸೊ ಇವಾಗ ಆಫ್ಟರ್ ಮೆಡಿಟೇಷನ್ನು ಇದು 50% ಇಂಪ್ರೂವ್ ಆಗಿದೆ. ಇದಕ್ಕೆ ಪೂರಾ ನಂದು ಹಾಸ್ಪಿಟಲ್ ಗುರುಮಠಕಲ್ ಅಂತೇಳಿ ಯಾದಗಿರಿ ಡಿಸ್ಟ್ರಿಕ್ಟು. ನಾನು ಸಿಲ್ವರ್ ಮೆಂಬರ್ ಆಗಿದ್ದೀನಿ. ನಾನು ಸ್ವಲ್ಪ ಪರ್ಸ್ನಲ್ ಇದು ಇಶ್ಯೂಯಿಂದ ಕ್ವಾಂಟಮ್ LTMಗೆ ಆಗಲಿಕ್ಕೆ ಆಗಿಲ್ಲ. ಬಟ್ ಒನ್ಸ್ ಐ ವಿಲ್ ಡೂ ದಿಸ್ ಸೆಷನ್.
ಆಮೇಲೆ ನನ್ನ ಪರ್ಸ್ನಲ್ ಅಂತಂದರೆ ನಾನು 13 ಇಯರ್ಸ್ ಆಯಿತು ನಾನು ಹಾಸ್ಪಿಟಲ್ ಮಾಡಿಬಿಟ್ಟು. ಮೊದಲು ಕ್ಲಿನಿಕ್ ಇತ್ತು, ಹಾಸ್ಪಿಟಲ್ ಮಾಡಿದ್ವಿ, ಈಗ 10 ಬೆಡ್ ಹಾಸ್ಪಿಟಲ್ ಇದೆ. ಬಟ್ ಏನು ಅಂತಂದರೆ ಪರ್ಸ್ನಲ್ ಲೈಫ್ ಅನ್ನೋದು ನಾನು ಮೇಂಟೈನ್ ಮಾಡ್ತಿದ್ದಿಲ್ಲ. ಹುಡುಗರು ಚಿಕ್ಕವರು ಇದ್ದರೂ ಮಕ್ಕಳೆಲ್ಲ ಸಣ್ಣವರಿದ್ದಾಗ ನಾನು ಅಷ್ಟು ಕೇರ್ ಮಾಡ್ತಿದ್ದಿಲ್ಲ. ಈಗ ಒಂದು 2 ಇಯರ್ಸ್ ಆಯಿತು. ದೊಡ್ಡವಳು ಏನಂತಾಳೆ ಅಂದರೆ, ಪಪ್ಪ ನೀನು ಯಾವಾಗಲೂ ಹಾಸ್ಪಿಟಲಲ್ಲೇ ಇರ್ತೀವಿ, ಮನೇಲಿ ಬರಲ್ಲ. ಬಟ್ ಬಿ ಟಿಯಲ್ಲಿ ಏನಿಗೆ ಗೊತ್ತಾಯ್ತು ಅಂದರೆ ಫ್ಯಾಮಿಲಿ ರಿಲೇಷನ್ ಹೆಂಗೆ ಮೇಂಟೈನ್ ಮಾಡಬೇಕು, ಆಮೇಲೆ ಟೈಮ್ ಹೆಂಗೆ ಕೊಡಬೇಕು, ಅದು ಸೆಲ್ಫ್ ಮಾಸ್ಟ್ರಿ ನಾನು ಕೋರ್ಸ್ ಮಾಡ್ಕೊಂಡಿದ್ದೀನಿ ಸರ್. ಅದರಲ್ಲಿ ಭಾಳ ನಾನು ಕಲ್ತಿದ್ದೀನಿ. ಬಟ್ ಇದರಲ್ಲಿ ಇನ್ನೂ ಕಲಿಯೋದು ಭಾಳ ಇದೆ ಅಂತ ಅಂದ್ಕೊಂಡು ಜಾಯಿನ್ ಆಗಿದ್ದೀನಿ. ಸ್ಪೆಷಲಿ ಇದು ಪವರ್ ಆಫ್ ಸೈಲೆನ್ಸು ಮಾಡೋಣ ಭಾಳ ಇಂಟ್ರೆಸ್ಟಿಂದ ಬಂದಿದ್ದೀನಿ ಸರ್. ನನ್ನ ಹೆಸರು ಪ್ರವೀಣ್ ಅಂತಲ್ಲ. ಸೊ ನಾನು ಆ್ಯಕ್ಚುಲಿ ಬಿ ಟಿ ಎಗೆ ತುಂಬ ಆಳುವ ಅಂದರೆ ಒಂದು 3 ಇಯರ್ಸಿಂದ ಇದ್ದೀನಿ ನಾನು. ಸೊ ಫಸ್ಟು ಸರ್ ಏನು ಸಿಲ್ವರ್ ಮೆಂಬರ್ಶಿಪ್ ಅಂತ ಕೊಟ್ಟರು. ಸೊ ಅಲ್ಲಿಂದ ನೆಕ್ಸ್ಟ್ ಗೋಲ್ಡು, ಅದಾದಮೇಲೆ ಡೈಮಂಡ್ LTM, ಈಗ ಕ್ವಾಂಟಮ್ ಡೈಮಂಡ್ ಇದೆ. ಸೊ ಇಲ್ಲಿ ಬಿಸ್ನೆಸ್ ಬಿ ಟಿ ಎಗೆ ಬರೋಕ್ಕಿಂತ ಮುಂಚೆ ನಾನು ಆರ್ಡಿನರಿ ಒಬ್ಬ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಅಷ್ಟೇ ನಾನು. ಸೊ ಅದು ಬಂದಿದ್ದು ಆಗಿದ ನಂತರ, ಸೊ ಬರೋಕ್ಕಿಂತ ಮುಂಚೆ ನನ್ನ ಟರ್ನ್ ಓವರ್ ಹೇಳ್ಬೇಕು 10,000 ಆಗ್ತದೆ. ಸೊ ಈಗ 2 ಕಂಪ್ನಿ ಮೇಂಟೈನ್ ಮಾಡ್ತಾರೆ. ಸೊ ಒಂದು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಕಮ್ ಸೋಲಾರ್ ಇನ್ಸ್ಟಾಲರ್, ರೂಫ್ ಟಾಪ್ಸ್ ಎಲ್ಲ ಮಾಡ್ತೀವಿ. ಇನ್ನೊಂದು ಬಿ ಟಿ ಎಗೆ ಬಂದಿದ್ದ ನಂತರ ಸ್ಟಾರ್ಟ್ ಮಾಡಿದಂಥ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಬಾಟಲ್. ಸೊ ಇದು ಯಾವ ರೀತಿ ನನಗೆ ಒಂದು ಟ್ರಾನ್ಸ್ಫಾರ್ಮೇಷನ್ ಕೊಡ್ತು ಅಂದರೆ, ಸೊ ಇವಾಗ ಅದು ಬ್ರ್ಯಾಂಡಿಂಗ್ ನೇಮ್ ಬಂದು RM ಬಿವರೇಜಸ್ ಅಂತ. ಆಲ್ಮೋಸ್ಟ್ ತುಮಕೂರಲ್ಲಿ RM ವಾಟ್ರ್ ಬರ್ತಿದೆ ಅಂದರೆ ಆ ಜಾಗನ ಯಾರು ಅಲ್ಲಾಡ್ಸೋಕ್ಕಾಗಲ್ಲ ಅನ್ನೋ ಲೆವೆಲಿಗೆ ಬಂದಿದ್ದೀನಿ ಬಿಕಾಸ್ ಆಫ್ ಬಿ ಟಿ. ಯಾಕೆಂದರೆ ಇಲ್ಲಿನ ಸಿಸ್ಟಮ್ ನನಗದು ಕಳಿಸಿದೆ. ಸೊ ಹೆಂಗಿತ್ತು ಅಂದರೆ ಇಲ್ಲಿವರೆಗೂ ಎಲ್ಲರಿಗೂ ಗೊತ್ತು, ಸಿಗ್ನೇಚರ್ ಅನ್ನೋದೇ ಬ್ರ್ಯಾಂಡ್ ಆಗ್ಬಿಟ್ಟೆ ನಮ್ಮ ಕರ್ನಾಟಕದಲ್ಲಿ. ಈವನ್ ಸ್ಟಾರ್ಟಿಂಗು ನಾನು ಬೇರೆ ಒಂದು ಬ್ರ್ಯಾಂಡಲ್ಲಿ ನನ್ನ ಓನ್ ಬ್ರ್ಯಾಂಡಿಂಗಲ್ಲಿ ಕೊಟ್ಟಾಗ ಅದೆಲ್ಲೂ ಫಿಟ್ ಆಗಲಿಲ್ಲ. ಓಕೆ ನಾವು ಸಿಗ್ನೇಚರ್ ಅನ್ನೋದ್ರಲ್ಲೇ ಮಾಡೋಣ ಅಂತೇಳಿ RM ಸಿಗ್ನೇಚರ್ ಅಂತಲೇ ಬಿಟ್ಟೆ. ಸೊ ಹೇಗಾಯಿತು ಅಂದರೆ 2 ಕಂಪ್ನಿಗೆ ಕ್ಲೋಸ್ ಆಗಿದೆ. ಸೊ ನಂದು ವಾಟರ್ ಆಚೆ ಬಂದು 2 ಕಂಪ್ನಿ ಅಲ್ಲ ಏಕೆಂದರೆ ಅದು ಅನ್ಬ್ರ್ಯಾಂಡಿಂಗ್ನಲ್ಲಿ ಬ್ರ್ಯಾಂಡ್ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ಬಂದು ಸಿಗ್ನೇಚರ್ ಬಂದು ಹಾಂ ಹೌದು. ಸೊ -10,000 ಹಿಡಿದು ಆಲ್ಮೋಸ್ಟ್ ನಮ್ಮದು ಎಲೆಕ್ಟ್ರಿಕಲ್ ಬಿಸ್ನೆಸ್ಸಲ್ಲಿ ಪ್ರಾಜೆಕ್ಟ್ ಸಣ್ಣ ಪುಟ್ಟವು ತೊಗೊಳ್ತಿದ್ವಿ. ಸೊ ಇವಾಗೆಲ್ಲ ದೊಡ್ಡ ಪ್ರಾಜೆಕ್ಟ್ ಬಂದಿದ್ದೀನಿ. ಸೊ ಮಧ್ಯದಲ್ಲಿ 1 ಇಯರ್ ನಾನು ಬ್ರೇಕ್ ತೊಗೊಂಡಿದ್ದೆ ಬಿಕಾಸ್ ಒಂದು ಸಣ್ಣ ಆ್ಯಕ್ಸಿಡೆಂಟ್ ಆದಾಗಿಂದ ಬ್ರೇಕ್ ತೊಗೊಂಡೆ. ಅಗೇನ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಬಿ ಟಿ ಎಗೆ ಬಂದಾದ್ಮೇಲೆ ಇಷ್ಟು ಡೆವಲಪ್ಮೆಂಟ್ ಆಗಿದೆ. ಜೊತೆಗೆ ಮದುವೆ ಕೂಡ ಆಯಿತು. ಜಸ್ಟ್ 5 ಮಂತ್ಸ್ ಆಗಿದೆ. ಯಾಕೆಂದರೆ ಎಂಪ್ಲಾಯ್ಮೆಂಟ್ ಒಂದು ಕ್ಲಾಸ್ನಲ್ಲಿ ಅದನ್ನ ಎಕ್ಸಾಂಪಲ್ ತೊಗೊಂಡು ಅವ್ರು ಎವ್ರಿ ಫ್ರೈಡೇ ನಡೀತಿತ್ತು ಅವಾಗ. ಸೊ ಹಿಂಗೆ ನೀವು ಚೂಸ್ ಮಾಡ್ತೀರಾ ಎಂಪ್ಲಾಯೀಸ್ ಅನ್ನೋ ಟೈಮಲ್ಲಿ ನಾನು ಫುಲ್ 100% ಇದ್ರು ಹೋಗುತ್ತೆ. ನಾನು ಒಬ್ಬನೇ ಅವತ್ತು ಮದುವೆ ಆಗ್ತಿದ್ರು ಹುಡುಗ ಇದ್ದೀನಿ. ಸೊ ನನ್ನೇ ಎಕ್ಸಾಂಪಲ್ ತೊಗೊಂಡು ಹೆಂಗೆ ನೀವು ಇದು ಮಾಡ್ತೀರಾ ಅಂತ. ಸೊ ಆ ಟೈಮಲ್ಲಿ ನಾನು ಕೂಡ ಹೇಳ್ತಾ ಇದ್ದೆ. ಲಾಸ್ಟ್ ಕ್ಲಾಸಲ್ಲಿ ಕೂಡ ಹೇಳಿದೆ ಈ ಥರ ಇತ್ತು ನಮ್ಮದು ಕನ್ವರ್ಸೇಷನ್. ಸೊ ಐ ಆಮ್ ಹ್ಯಾಪಿ ವಿತ್ ವೆರಿ ಗುಡ್. ಎಕ್ಸಲೆಂಟ್ ಮಾರ್ನಿಂಗ್. ನಮ್ಮದು ಸ್ಟೀಲ್ ಇಂಟೀರಿಯರ್ಸ್ ಇದೆ. ನಮ್ಮದು ಫ್ರಾಂಚೈಸಿ ಬಿಸ್ನೆಸ್. ಸ್ಟೀಲಲ್ಲಿ ನಾವು ಕಿಚನ್ನು ವಾರ್ಡ್ರೋಬ್ಸ್ ಎಲ್ಲ ಸ್ಟೀಲ್. ಬಿ ಟಿ ಎಗೆ ಬಂದು 6 ತಿಂಗಳಾಯಿತು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನನಗೆ ಗೊತ್ತೇ ಇಲ್ಲ ನಾನು ಹಿಂಗೆ ಗ್ರೋ ಆಗ್ತೀನಿ ಅಂತಲೇ ನನಗೆ ಗೊತ್ತಿರಲಿಲ್ಲ. ಆ ಥರ ಗ್ರೋತ್ ಆಗ್ತಾರೆ. ಮಾರ್ನಿಂಗ್ ಸರ್. ನನ್ನ ಜ್ಞಾಪನ ಶಕ್ತಿ ಮೊದಲೇ ಕಮ್ಮಿ. ನಾನು ಯಾರ ಜೊತೆನೂ ಬೆರೆಯಲ್ಲ, ಬೆರೆತ್ರೆ ಅವ್ರನ್ನ ಮರೆಯಲ್ಲ. ನಾನು ಅವ್ರ ಜೊತೆಗೆ ಕನೆಕ್ಟ್ ಆಗಿಬಿಡ್ತೀನಿ. ಏನೇ ಇದ್ರೂ ಅದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಸಾರು, ಮಣಿಕಂಠ ಸಾರು. ನಮ್ಮದು ಹೆಲ್ತ್ ಬಗ್ಗೆನೂ ಆಗಿರ್ಬೋದು, ಹೆಲ್ತ್ ಬಗ್ಗೆ ಎಲ್ಲ ನಾನು ಪರ್ಫೆಕ್ಟಾಗಿದ್ದೀನಿ. ನಾನು ಪರ್ಫೆಕ್ಟಾಗಿದ್ದೀನಿ ಸರ್. ಇನ್ನು ಫ್ಯಾಮ್ಲಿ ಬಗ್ಗೆನೂ ಆಗಿರ್ಬೋದು, ಫ್ಯಾಮ್ಲಿ ಬಗ್ಗೆನೂ ಎಲ್ಲ ಪರ್ಫೆಕ್ಟಾಗಿದೆ, ಏನು ತೊಂದರೆ ಇಲ್ಲ. ನಮ್ಮ ಅಣ್ಣ ತಮ್ಮದ ವಿಷಯ ಆಗಿರ್ಬೋದು, ಅವ್ರದ್ರಲ್ಲೂ ನಾನು ಏನು ಹೇಳಿದ್ರೆ ಅವರು ಕಿವಿಗೆ ಹಾಕೊಳ್ಳೋ ಥರ ಇದ್ದಾರೆ. ಅದರಲ್ಲೂ ಏನೂ ಕಾಂಪ್ರಮೈಸ್ ಇಲ್ಲ. ಅದು ಒಂದು ನಾನು ಹೇಳ್ತೀನಿ ಸರ್. ತುಂಬ ಚೆನ್ನಾಗಿದೆ. ಬಿ ಟಿ ಎಗೆ ಸೇರಿದ ಮೇಲಿಂದನೂ ಎಲ್ಲ ಆನ್ಲೈನ್ ಮಾರ್ಕೆಟಿಂಗು ಎಲ್ಲ ಕಲ್ತಿದ್ದೀನಿ. ಅದು ನಾನು ಮರ್ತೋಗಿದ್ರೂ ಮತ್ತೆ ಅದರಲ್ಲಿ ಕುತ್ಕೊಂಡಾಗ ನನಗೆ ಎಲ್ಲ ಜ್ಞಾಪನ ಬಂದು ಒಂದೊಂದಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ ಸರ್. ಟ್ಯಾಕ್ಸ್ ಪ್ರಾಕ್ಟೀಸರ್ ಆಗಿದ್ದೀನಿ. ಬಿ ಟಿ ಎ ಜಾಯ್ನ್ ಆಗಿ 1 ಇಯರ್ ಆಗಿದೆ. ಬಟ್ ಬಿ ಟಿ ಎ ಸೇರಿದಾಗಿಂದ ಒಳ್ಳೆ ಕಮ್ಯುನಿಟಿ ಸಿಕ್ಕಿದೆ, ನಾಲೆಜ್ ಫಿಗರ್ ಆಗ್ತಾಯಿದೆ. ನಾವು ಹೆಂಗೆ ಬೇಕೋ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಯಾರಿಗೆ ಹೆಂಗೆ ಬೇಕೋ ಅದು ಯುಟಿಲೈಸ್ ಮಾಡೋ ಆಪ್ಷನ್ ಸಿಗುತ್ತೆ. ಐ ಆಮ್ ಎಂಜಾಯಿಂಗ್ ಕಮ್ಯುನಿಟಿ ಆ್ಯಂಡ್ ದಿ ಎಕ್ಸಲೆಂಟ್ ಅಭಿಮಾನಿ. ಸೊ ಚಂದ್ರಕುಮಾರ್ ಅವರು
ಎಲೆಕ್ಟ್ರಿಕಲ್ ಒಂದು ಫರ್ಮ್ ನೇಮು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಅಂತ ಇದು ಮಾಡ್ತೀನಿ. ನಾನು ಬಿ ಟಿ ಸೇರಿ ಒಂದು 3 ಇಯರ್ಸ್ ಆಯಿತು. ಅದಕ್ಕಿಂತ ಅಂದರೆ ಕವಿತಾ ಮೇಡಮ್ ಕಳಿಸಿದ್ರು ತುಂಬ ಓದ್ತಿದೆ ಅಂತ ಸ್ವಲ್ಪ ಅದು ಮತ್ತೆ ಸ್ವಲ್ಪ ಗ್ಯಾಪ್ ಆಯಿತು. ಸೊ ಅವಾಗಿಂದ 2009 ಯಾವಾಗ ನಾನು ಕನ್ಸ್ಯೂಮರ್ ಸೇಲ್ಸ್ ಸೇರಿದಾಗ ಅಲ್ಲಿ ಎಕ್ಸಲೆಂಟ್ ಹ್ಯಾಪಿ ಮಾರ್ನಿಂಗ್ ಅಂತ ಇದೆಲ್ಲ ಸರಿಗೆ ಇದು ಮಾಡ್ತಾಯಿದ್ದೆ, ಯಾರ ಇಂಟ್ರೂಸ್ ಮಾಡ್ಕೊಳ್ಬೇಕಾದ್ರೆ ಮಾತಾಡ್ತಿದ್ದೆ. ನಾನು ಆವಾಗಿಂದ ಹೇಳ್ಕೊಂಬರ್ತಾ ಇದ್ದಿಲ್ಲ ಸರ್, ಅದು ಹೇಳ್ಕೊಟ್ಟಿದ್ದು ಗಿಫ್ಟ್ ಏನೋ ಗೊತ್ತಿಲ್ಲ, ಯಾಕಂದ್ರೆ ಫೋನ್ ಮಾಡಿ ಎಕ್ಸಲೆಂಟ್ ಹ್ಯಾಪಿ ಮೇಲೆ ಸೂಪರ್ ಇಂಜಿನಿಯರಲ್ಲಿ ಅಂತ. ಆಗಸ್ಟಲ್ಲಿ ನಾನು ಜಾಯ್ನ್ ಆಗಿದ್ದು 2024. ಅಲ್ಲಿ ಆವಾಗ ನಾನು ಬಿಸ್ನೆಸ್ಸು ಇವಾಗ ಬಿಸ್ನೆಸ್ಸು ತುಂಬ ಚೇಂಜಸ್ ಆಗಿದೆ. ಮತ್ತು ಹೆಲ್ತಲ್ಲಿ ಅಂದರೆ ತುಂಬ ಹೆಲ್ತಿಯಾಗಿದ್ದೀನಿ ನಾನು. ಸರ್ ಹೇಳ್ದಂಗೆ ಸ್ವಲ್ಪ ನಾವು ಏನು ಮಾಡ್ತಿದ್ದೀವಿ ಟೈಮ್ಗೆ ಎದೊಳ್ತಾ ಇರಲಿಲ್ಲ. ಈಗ ಕಂಪಲ್ಸರಿ ಬೆಳಗ್ಗೆ 5 ಗಂಟೆಗೆ ಎದ್ದು ಹೇಳ್ತೀನಿ. ಮಕ್ಕಳಿಗೆ ಬಗ್ಗೆ ಹೇಳ್ಬೇಕಂದ್ರೆ ಮನೇಲಿ ನಾನು ಏನು ಕೇಳಿಸ್ಕೊಳ್ತಾನೆ ತುಂಬ ತಾಳ್ಮೆಯಿಂದ ಇದ್ದೀನಿ ಈಗ, ಸಿಕ್ಕಾಪಟ್ಟೆ ತಾಳ್ಮೆ. ಯಾಕಂದರೆ ಮನೇಲಿ ಆ ಥರ ಸಿಚುವೇಶನ್ ಇತ್ತು, ಎಷ್ಟು ತಾಳ್ಮೆ ಇದ್ದೀನಿ ಅಂತ